ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಜಿದ್ದುಗೇಡಿತನ, ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ ಕರಿತೀವಿ. ನೀವು ಗಮನಿಸಿ ನೋಡಿ, ಈ ಫೇಸ್ಬುಕ್ಕು ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಿಗಳ ಅಥವಾ ಸಮೂಹಗಳ ಅಥವಾ ಸಂಘಟನೆಗಳ ಅಥವಾ ವ್ಯವಸ್ಥೆಗಳ ವಿರೋಧವಾಗಿ ಬರೆಯೋರನ್ನ ನೀವು ಗಮನಿಸಿ ನೋಡಿ. ಪ್ರತಿರೋಧ ಒಡ್ಡೋವ್ರನ್ನ, ಪ್ರತಿಭಟನೆ ಮಾಡೋರನ್ನ, ಟೀಕಿಸೋರನ್ನ ಎಲ್ಲರನ್ನ ಗಮನಿಸಿ ನೋಡಿ. ಕೆಲವರು ಧಿಕ್ಕಾರ ಹೇಳ್ತಾರೆ, ಮತ್ತು ಕೆಲವರು ಇದನ್ನು ತಾವು ಏಕೆ ಒಪ್ಪಲ್ಲ ಅಂತ ಅಂಶಗಳನ್ನು ಮುಂದಿಟ್ಕೊಂಡು ವಾದ ಮಾಡ್ತಾರೆ. ಇನ್ನು ಕೆಲವರು ಪರ್ಸ್ನಲ್ ಆಗಿ ತಗೊಳ್ತಾರೆ, ವ್ಯಕ್ತಿಗತವಾಗಿ ತಾವು ಇದನ್ನು ಯಾಕೆ ಒಪ್ಪಲ್ಲ ಅಂತ, ಮತ್ತು ಸಾಮಾಜಿಕವಾಗಿ ಹೇಗೆ ಇದು ಸಮ್ಮತ ಅಲ್ಲ ಅಂತ ಏನೋ ಅವರ ಅಭಿಪ್ರಾಯಗಳನ್ನು ಅವರು ಮಂಡಿಸ್ತಾರೆ. ಮತ್ತು ಈ ಹುರುಪಿನಲ್ಲಿ ಇರ್ತಾರಲ್ಲ, ಈ ಚುರುಕಿನ ಬರಹಗಾರರು ಅವರೇನು ಮಾಡ್ತಾರೆ, ವ್ಯಂಗ್ಯ ಅಥವಾ ವಿಡಂಬನೆಗಳ ಮೂಲಕ ತಾವು ಒಪ್ಪದೇ ಇರುವಂತಹ ವಿಷಯಗಳನ್ನೆಲ್ಲನೂ ಖಂಡಿಸ್ತಾರೆ. ಇವೆಲ್ಲವೂ ಕೂಡ ವಿರೋಧಿಸುವ ವಿಧಾನಗಳೇ ಆಗಿರ್ತವೆ. ಆದರೆ ಇನ್ನೊಂದು ವಿಧಾನ ಇದೆ, ಅದನ್ನು ನೋಡಿದ್ರೆ ಆಘಾತ ಆಗತ್ತೆ, ಅಸಹ್ಯ ಆಗತ್ತೆ. ಹೀಗೆಲ್ಲ ಬರೆಯೋದಕ್ಕೆ ಸಾಧ್ಯವಾ ಅಂತ ಅಂದ್ಬಿಟ್ಟು ನಮಗೆ ತಳಮಳ ಆಗ್ತದೆ. ಅತ್ಯಂತ ಕೆಟ್ಟ ಭಾಷೆಗಳಲ್ಲಿ, ಅಸಹ್ಯಕರವಾದ ಮಾತುಗಳಲ್ಲಿ, ಹೇಸಿಗೆ ಹುಟ್ಟಿಸುವಂತೆ ಮತ್ತು ವ್ಯಕ್ತಿಯ ತೇಜೋವಧೆ ಮಾಡೋದು, ಚಾರಿತ್ರ್ಯವಧೆ ಮಾಡೋದು, ತುಂಬ ಅವಾಚ್ಯ ಪದಗಳಲ್ಲಿ ಟೀಕೆಗಳನ್ನೆಲ್ಲ ಮಾಡೋದನ್ನೆಲ್ಲ ನಾವು ನೋಡ್ತೀವಿ. ಅವರು ಆ ವ್ಯಕ್ತಿಯ ಅಥವಾ ಸಂಸ್ಥೆಯ ಅಥವಾ ಯಾವುದೋ ಒಂದು ನಡೆ ಅಥವಾ ನುಡಿನ ವಿರೋಧಿಸುವ ಬದಲು ಹೊಲಸು ಮಾತುಗಳಿಂದ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದು ತುಂಬ ಕ್ರೂರವಾಗೂ ಇರುತ್ತೆ, ಹೊಲಸಾಗೂ ಇರುತ್ತೆ, ಕ್ರೂರವಾಗಿರುತ್ತೆ. ಇವರು ಯಾಕೆ ಹೀಗೆ? ಇವರ ಮೆದುಳಿನಲ್ಲಿ ಉಂಟಾಗುವ ಯಾವ ರಾಸಾಯನಿಕ ದ್ರವ್ಯಗಳು ಮಸಿಯಾಗಿಬಿಟ್ಟು ಪದಗಳ ರೂಪದಲ್ಲಿ ಬರ್ತವೆ? ಇವರು ಯಾರು ಅಂತಂದರೆ ಇವರನ್ನೇ ಜಿದ್ದುಗೇಡಿಗಳು ಎನ್ನುವುದು. ಜಿದ್ದುಗೇಡಿ ಇವರಿಗಿರುವುದು ಯಾವುದು ಅಂದರೆ ಜಿದ್ದುಗೇಡಿನ ಸಮಸ್ಯೆ ಅಥವಾ ODD, ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್. ಬೇಡ ಅನ್ಸೋದು, ಸರಿ ಇಲ್ಲ ಅಂತ ಅನ್ಸೋದು, ತನ್ನಿಂದ ಇದಕ್ಕೆ ಒಪ್ಪಕ್ಕಾಗಲ್ಲ ಅಂತ ಅನ್ಸೋದು, ಒಟ್ಟಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಭಟಿಸೋದು, ವಿರೋಧಿಸೋದು, ಅದೇನೋ ಎಲ್ಲನೂ ಸರಿಯೇ ಅದು. ಆದರೆ ನೀವು ಕೆಲವ್ರನ್ನ ಗಮನಿಸ್ಬೋದು, ಎಲ್ಲದಕ್ಕೂ ವಿರೋಧಿಸ್ತಾ ಇರ್ತಾರೆ, ಎಲ್ಲದಕ್ಕೂ ಪ್ರತಿಭಟಿಸ್ತಾ ಇರ್ತಾರೆ, ಎಲ್ಲನೂ ಒಳ್ಳೆ ಅಂತಾರೆ. ಅಥವಾ ಅವರು ಬೇಕು ಅಂತಂದರೆ ಬೇಡ ಅಂತಾರೆ, ಬೇಡ ಅಂದರೆ ಬೇಕು ಅಂತಾರೆ. ಒಟ್ಟಿನಲ್ಲಿ ಯಾವಾಗಲೂ ಉಲ್ಟಾನೆ. ಅವ್ರ ವಿರೋಧನೂ ಕೂಡ, ಅವ್ರು ಏನಕ್ಕೆ ವಿರೋಧಿಸ್ತೀವಿ ಅನ್ನೋದು ಕೂಡ ಒಂದು ರೀಸನ್ ಕೊಟ್ಬಿಟ್ಟು ಹೇಳಲ್ಲ, ಸಕಾರಣವಾಗಿರಲ್ಲ. ತಾನು ಒಪ್ಪುವುದಿಲ್ಲ ಅನ್ನುವಂಥ ಒಂದು ಹಠಮಾರಿತನ ಮಾತ್ರ ಆಗಿರುತ್ತೆ. ಎದರಿಂದ ಏನಾದರೂ ಪ್ರತಿರೋಧ ಬಂತು ಅಂದರೆ ಜಗಳಕ್ಕೆ ನಿಂತು ಬಿಡ್ತಾರೆ, ರಣಘೋಷ ಸಂಗ್ರಾಮದಲ್ಲಿ ನಿರತವಾಗಿಬಿಡ್ತಾರೆ. ಇದು ಬರೀ ಫೇಸ್ಬುಕ್ಕು ಇದರೊಳಗೆ ಮಾತ್ರ ಅಲ್ಲ, ಇದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಕುಟುಂಬಗಳಲ್ಲಿ, ರಾಜಕೀಯದ ಚರ್ಚೆಗಳಲ್ಲಿ, ಕೆಲಸದ ಜಾಗಗಳಲ್ಲಿ, TV ಡಿಬೇಟ್ಗಳಲ್ಲಿ, ಸೈದ್ಧಾಂತಿಕ ಸಂವಾದಗಳಲ್ಲಿ, ವಿಚಾರಗೋಷ್ಠಿಗಳಲ್ಲಿ, ಎಲ್ಲಿ ಬೇಕಾದ್ರೂ ನೀವು ನೋಡ್ಬೋದು. ಅವರು ಯಾವುದನ್ನು ಒಪ್ಪಲ್ಲ. ಒಟ್ಟಿನಲ್ಲಿ ಅವರಲ್ಲಿ ಪ್ರಧಾನವಾಗಿರುವ ಗುಣ ಏನಾಗಿರುತ್ತೆ ಅಂದರೆ ಜಿದ್ದಿಗೆ ಬಿದ್ದವರಂಗೆ ಬೇರೆಯವ್ರನ್ನ ಮಣಿಸೋಕ್ಕೆ ಪ್ರಯತ್ನ ಮಾಡೋದು. ತಪ್ಪು ಸರಿ, ಅಗತ್ಯ ಅನಗತ್ಯ, ಉಚಿತ ಅನುಚಿತ ಏನೂ ಲೆಕ್ಕಕ್ಕಿರೋದಿಲ್ಲ. ವಿಚಾರಗಳು, ವಿಷಯಗಳು, ಸಿದ್ಧಾಂತಗಳು, ಸಂಗತಿಗಳು ಯಾವುದೂ ಅವರಿಗೆ ಮುಖ್ಯ ಅಲ್ಲ. ಅವರ ರಣೋತ್ಸಾಹ ತುಂಬ ಜೋರಾಗಿ ಅವ್ರ ಮೇಲೆ ಜಗಳಕ್ಕೆ ಹೋಗಬೇಕು. ಇಂಥ ರಣಕೇಕೆಗೆ ಜಿದ್ದುಗೇಡಿನ ಸಮಸ್ಯೆ ಅಥವಾ ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ ಹೇಳೋದು. ನಿಜ ಹೇಳಬೇಕು ಅಂತಂದರೆ ಮಕ್ಕಳಲ್ಲಿ ಇರಬೇಕಾದ್ರೆ ನಾವು ಇದನ್ನು ಗುರುತಿಸಬಹುದು. ಇನ್ನು ಹದಿಹರೆಯದ ಹೊಸ್ತಿಲಲ್ಲಿ ಇರುವ ಮಕ್ಕಳು, ಯಾವ ಮಕ್ಕಳು ಮನೆಯ ದೊಡ್ಡವರ ಅಥವಾ ಶಾಲೆಗಳಲ್ಲಿ ವ್ಯವಸ್ಥೆಯ ಅಥವಾ ಶಿಕ್ಷಕರ ಅಧಿಕಾರವನ್ನು ಪದೇ ಧಿಕ್ಕರಿಸ್ತಾ ಇರ್ತಾರೆ, ಸರಿಯಾದ ಕಾರಣನೇ ಇಲ್ಲದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸುಮ್ಮನೆ ಎಲ್ಲದಕ್ಕೂ ಅಪ್ಪ ಅಮ್ಮ ಏನು ಹೇಳೋದಕ್ಕೂ ಅದಕ್ಕೆ ಉಲ್ಟಾ, ಟೀಚರ್ಸ್ ಏನು ಹೇಳಿದ್ರು ಅದಕ್ಕೆ ಉಲ್ಟಾ, ಎಲ್ಲನೂ ಮಾಡ್ತಾ ಇದ್ದಾರೆ ಅಂತಂದರೆ ಅವಾಗ ಎಚ್ಚೆತ್ತುಕೊಳ್ಳಬೇಕು.
ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಒಂದು ಸಾಮಾನ್ಯ ನಿಯಮಗಳಿರ್ತವೆ, ಹೀಗಿರಬೇಕು ಹಾಗಿರಬೇಕು ಅಂತ ಒಂದು ಸಾಮಾನ್ಯ ನಿಯಮ. ಆ ನಿಯಮಗಳ ಸ್ವೇಚ್ಛೆಯನ್ನು ಅಥವಾ ಅತಿ ಸ್ವಾತಂತ್ರ್ಯವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ರಿಸ್ಟ್ರಿಕ್ಷನ್ಸ್ ಆಗಿರುತ್ತೆ. ಬೇಕದು ವ್ಯಕ್ತಿಯನ್ನು ಹತ್ತಿಕ್ಕಕ್ಕಂತ ಅಲ್ಲ, ಅವ್ರನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂತಲ್ಲ. ಇದು ಸರಾಗವಾಗಿ ನಡಿಲಿಕ್ಕೆ ಒಂದು ವ್ಯವಸ್ಥೆ ಯಶಸ್ವಿಯಾಗಿ ಅದರ ಸಾಮಾನ್ಯ ಗುರಿಯನ್ನು ಮುಟ್ಟಬೇಕು ಅಂತಂದರೆ ಒಂದು ಕ್ರಮವನ್ನು ರೂಢಿಸೋದಕ್ಕೆ ಒಂದು ಉದ್ದೇಶ ಇರುತ್ತೆ. ಅಂತಹದನ್ನು ಕೂಡ ವಿರೋಧಿಸುವಂಥ ಮನಸ್ಸು ಮತ್ತು ಅದನ್ನು ಮೀರಿನೇ ನಡಿಬೇಕು ಅನ್ನುವ ಆಗ್ರಹವನ್ನು ಈ ಜಿದ್ದುಗೇಡಿಗರು ತೋರಿಸ್ತಾರೆ. ಉದಾಹರಣೆಗೆ ಟ್ರಾಫಿಕ್ ಲೈಟ್ನಲ್ಲಿ ನಿಲ್ಲಿಸಬೇಕು, ಇಲ್ಲ ನಾನು ನಿಲ್ಲಿಸಲ್ಲ, ಹೋಗ್ತೇನೆ. ಯಾವ ವ್ಯಕ್ತಿ ಅಥವಾ ಮಗು ಸುಮಾರು 6 ತಿಂಗಳಾದರೂ ಎಲ್ಲದಕ್ಕೂ ಪ್ರತಿರೋಧ ಒಡ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ, ವಿರೋಧವಾಗಿಯೇ ನಡ್ಕೊಳ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿಗೆ ODD ಇದೆ, ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಇದೆ ಅಂತ ನಾವು ಊಹಿಸ್ಕೊಳ್ಬಹುದು ಅಥವಾ ಗೆಸ್ ಮಾಡಬಹುದು. ಸದಾಕಾಲ ವಾದಿಸ್ತಾ ಇರೋದು, ಯಾವಾಗ್ಲೂ ಡಿಸೊಬಿಡಿಯಂಟ್ ಆಗಿಯೇ ನಡ್ಕೊಳ್ಳೋದು, ಯಾವಾಗ್ಲೂ ಬ್ಯಾಕ್ ಆನ್ಸರ್ಸ್ ಕೊಡೋದು, ಯಾವಾಗಲೂ ಬೇಡ ಅನ್ನೋದನ್ನೇ ಮಾಡೋದು, ಮಾಡು ಅನ್ನೋದನ್ನು ಬೇಕಂತ ಮಾಡದೇ ಇರೋದು, ಇವೆಲ್ಲವೂ ಕೂಡ ಜಿದ್ದುಗೇಡಿನ ಸಮಸ್ಯೆ ಆಗಿರ್ತದೆ. ನಿಮ್ಮಲ್ಲಿ ಇದ್ದರೆ ಅಥವಾ ನಿಮ್ಮ ಮನೆಯವರಲ್ಲಿ ಯಾರಾದರೂ ಇದ್ದರೆ, ನಿಮ್ಮ ಜೊತೆಯಲ್ಲಿ ಯಾರಾದರೂ ಇದ್ದರೆ ಅಂದರೆ ತಕ್ಷಣ ಎಚ್ಚೆತ್ಕೊಳ್ಬೇಕು. ಸಾಮಾನ್ಯವಾಗಿ 8ನೇ ವಯಸ್ಸಿಗೆ ಈ ಸಮಸ್ಯೆಯ ಲಕ್ಷಣಗಳು ಕಾಣಿಸ್ತವೆ. ಮತ್ತು 12-13ನೇ ವಯಸ್ಸಿಗೆ ಸಿಕ್ಕಾಪಟ್ಟೆ ಅಬ್ವಿಯಸ್ ಆಗಿ ಅದು ಢಾಳಾಗಿ ಕಾಣಿಸ್ತಾ ಹೋಗ್ತದೆ. ಮಕ್ಕಳಲ್ಲಿರುವಾಗ ಅದ್ಯಾಕೋ ಗೊತ್ತಿಲ್ಲ, ಸ್ವಲ್ಪ ಈ ಸಮಸ್ಯೆ ಹೆಚ್ಚು ಗಂಡು ಮಕ್ಕಳಲ್ಲಿ ಹೆಚ್ಚಾಗಿರುತ್ತೆ. ಹೆಣ್ಣು ಮಕ್ಕಳಲ್ಲೂ ಇರುತ್ತೆ, ಆದರೆ ಅನುಪಾತದ ದೃಷ್ಟಿನಲ್ಲಿ ಗಂಡು ಹೆಚ್ಚು. ಆದರೆ ವಯಸ್ಕರಲ್ಲಿ ಗಮನಿಸಿದ್ರೆ ಅದು ಜೆಂಡರ್ ಬೇಸ್ಡ್ ಆಗಿರಲ್ಲ. ಸಾಮಾನ್ಯವಾಗಿ ಈ ಸಮಸ್ಯೆ ಲಿಂಗಾತೀತವಾಗಿ ಗಂಡು ಹೆಣ್ಣು ಇಬ್ಬರನ್ನೂ ಹಂಚ್ಕೊಳ್ತಾರೆ. ಜಿದ್ದುಗೇಡಿನ ಸಮಸ್ಯೆ ಇರುವಂತಹ ಮಕ್ಕಳಾಗಲಿ ಅಥವಾ ದೊಡ್ಡವ್ರಿಗಾಗಲಿ ಅನೇಕ ವರ್ತನೆಯ ಸಮಸ್ಯೆಗಳು ಕೂಡ ಇರ್ತವೆ. ಅಂದರೆ ಬಿಹೇವಿಯರಲ್ ಸಮಸ್ಯೆ, ನಡವಳಿಕೆ ದೋಷದ ಅಂದರೆ ಕಂಡಕ್ಟ್ ಡಿಸಾರ್ಡರ್ದು ತುದಿಯನ್ನು ಕೂಡ ಅವರು ಗಮನಿಸಬಹುದಾಗಿರ್ತದೆ. ಈಗ ಜಿದ್ದುಗೇಡಿಗಳ ಸಾಮಾನ್ಯ ಲಕ್ಷಣಗಳನ್ನು ಗಮನಿಸೋಣ. ಏನದು ಅಂತಂದರೆ, ಸಣ್ಣ ಪುಟ್ಟ ವಿಷಯಕ್ಕೂ ಕೋಪದಿಂದ ರಿಯಾಕ್ಟ್ ಮಾಡೋದು. ಎರಡನೇದು ಈ ಒಂಥರ ಅಧಿಕಾರ ಅಥವಾ ಹಕ್ಕುದಾರಿಕೆ ಇರ್ತದಲ್ಲ, ಹಿರಿಯರು ಅಥವಾ ಅಧಿಕಾರಿಗಳು ಯಾರೋ ಇರ್ತಾರಲ್ಲ, ಮನೆಯಲ್ಲಾಗಲಿ ಹೊರಗಡೆ ಆಗಲಿ, ಅವ್ರ ಜೊತೆಗೆ ತುಂಬ ಆವೇಶದಿಂದ ವಾದ ಮಾಡೋದು, ಆರ್ಗ್ಯುಮೆಂಟೇಟಿವ್ ಆಗಿರೋದು. ಮತ್ತು ಇನ್ನೊಂದು 3ನೇದು ಏನು ಅಂದರೆ, ಕೋರಿಕೆನಾಗಲಿ ಅಥವಾ ನಿಯಮವನ್ನಾಗಲಿ ಮೆಲ್ಲಿಗೆ ಹೇಳಿದ್ರು, ಗದರಿಸಿ ಹೇಳಿದ್ರು ಮಾತು ಕೇಳಲ್ಲ. ಈಗೇನೋ ಒಂದು ನಿಯಮ ಇರ್ತದೆ, ಇದನ್ನು ಮಾಡಿ ಅಂತಂದರೆ ಮೆತ್ತಿಗೆ ಹೇಳಿದ್ರು ಕೇಳಲ್ಲ, ಜೋರಾಗಿ ಹೇಳಿದ್ರು ಕೇಳಲ್ಲ. ಅವ್ರಿಗೆ ಕೋರ್ಕೊಂಡ್ರು ಇಲ್ಲ, ಅಥಾರಿಟೇಟಿವ್ ಆಗಿ ಹೇಳಿದ್ರು ಅವ್ರು ಕೇಳಲ್ಲ ಅದನ್ನು. ಮತ್ತು ಇನ್ನೊಂದು ಏನು ಲಕ್ಷಣ ಅಂತಂದರೆ, ವಿನಾಕಾರಣ ಅಥವಾ ಬಹು ಬೇಗ ಬೇಸರಕ್ಕೆ ಒಳಗಾಗೋದು. ಆಮೇಲೆ ಬೇರೆಯವ್ರನ್ನ ತುಂಬ ಬೇಜಾರು ಮಾಡೋದು, ತಾವು ಬೇಜಾರಲ್ಲಿ ಇರ್ತಾರೆ, ಇನ್ನೊಬ್ರನ್ನ ಬೇಜಾರು ಮಾಡ್ತಾ ಇರ್ತಾರೆ. ಇನ್ನು 5ನೇದು ಲಕ್ಷಣ ಏನು ಅಂದರೆ, ತಮ್ಮ ತಪ್ಪುಗಳಿಗೂ ಬೇರೆಯವ್ರನ್ನ ದೂರೋದು. ಅವಳಿಂದ ಹಿಂಗಾಯಿತು, ಇವನಿಂದ ಹಿಂಗಾಯಿತು, ಅವ್ರಂಗೆ ಮಾಡಿದ್ರು, ಸ್ಕೂಲ್ ಸರಿ ಇಲ್ಲ, ಮನೆಯವ್ರು ಸರಿ ಇಲ್ಲ, ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ಹೀಗೆ. ಇನ್ನು 6ನೇ ಗುಣಲಕ್ಷಣ ಏನು ಅಂದರೆ, ಅವಾಗವಾಗ ಕೋಪಗೊಂಡುಬಿಟ್ಟು ಭಯಂಕರವಾಗಿ ಎಕ್ಸ್ಪ್ಲೋಡ್ ಆಗಿಬಿಟ್ಟು ಮುಖ ಮೂತಿ ನೋಡದೆ ಬೇರೆಯವ್ರ ಮೇಲೆ ಹರಿದಾಡೋದು, ವಸ್ತುಗಳನ್ನ ಎಸೆಯೋದು, ಜಗಳ ಮಾಡೋದು, ಹೊಡೆಯೋದು, ಈ ಥರದ್ದೆಲ್ಲ ಮಾಡೋದು. ಇನ್ನು 7ನೇ ಲಕ್ಷಣ ಏನು ಅಂತಂದರೆ, ತಮಗೆ ಯಾರಾದರೂ ಏನಾದರೂ ಅಂದರೆ ಅಥವಾ ವಿರೋಧವಾಗಿ ವರ್ತಿಸಿದರೆ ಅವರ ಮೇಲೆ ಸೇಡಿನ ಮನೋಭಾವನ ಹೊಂದಿರೋದು. ಸೇಡು ತೀರಿಸ್ಕೊಳ್ಬೇಕು, ಹೆಂಗಾದ್ರೂ ಮಾಡಿ ಅದನ್ನು ತಣಿಸ್ಕೊಬೇಕು. ಜಿದ್ದಿಗೆ ಬಿದ್ದವರಂತೆ ಅವ್ರನ್ನ ಐ ಹ್ಯಾವ್ ಟು ಬೀಟ್ ದೆಮ್ ಅನ್ನೋದು, ಆ ಥರ. ಮತ್ತು ಇನ್ನೊಂದು ಲಕ್ಷಣ ಏನು ಅಂದರೆ, ವಿರೋಧಿಸುವಾಗ ಅಥವಾ ಪ್ರತಿರೋಧವನ್ನು ವ್ಯಕ್ತಪಡಿಸುವಾಗ ಕೆಟ್ಟ ಕೊಳಕು ಮಾತುಗಳಲ್ಲಿ ನಿಂದಿಸೋದು. ಚಾರಿತ್ರವಧೆ ಮಾಡುವಂತೆ, ತೇಜವಧೆ ಮಾಡೋ ಹಾಗೆ ಮಾಡೋದು, ಅದು ಒಂಥರ ಅದರಲ್ಲಿನೇ ಅವರಿಗೆ ಇಂಟ್ರೆಸ್ಟು. ಎಷ್ಟು ಕೆಟ್ಟದಾಗಿ ಬೈಯಬೇಕು ಅಷ್ಟು ಕೆಟ್ಟದಾಗಿ ಬೈಯೋದು. ತಮಗೆ ಹಿಡಿಸದೇ ಇರೋರ ಬಗ್ಗೆ
ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಅಸಹ್ಯವಾದ ಶಬ್ದಗಳಲ್ಲಿ ಅವಹೇಳನ ಮಾಡೋದು. ಮತ್ತು ಇನ್ನೊಂದು, ತಮಗೆ ಬೇಸರವಾದಾಗ, ಕೋಪ ಬಂದಾಗ, ಅಸಮ್ಮತಿ ಅಂದರೆ ಒಪ್ಕೊಳ್ಳದೇ ಇರುವಾಗ ಅನಗತ್ಯವಾದ ಪದಗಳಲ್ಲಿ ತಮ್ಮ ಅಸಹನೆಯನ್ನು ಬಿಡದೆ ತೊಡ್ಕೊಳ್ತಾನೆ ಇರೋದು. ಅದು ನೆಸಸರಿನೇ ಇರಲ್ಲ ಅಷ್ಟು ಮಾತಾಡೋದು, ಅವರು ಮಾತಾಡ್ತಾನೇ ಇರೋದು, ಬೈತಾನೇ ಇರೋದು. ಮತ್ತು 10ನೆಯ ಲಕ್ಷಣ ಏನದು ಅಂದರೆ ಅನಗತ್ಯವಾಗಿ ಭಾವೋದ್ವೇಗಕ್ಕೆ ಒಳಗಾಗುವುದು, ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಳೋದು, ಮತ್ತು ಆತ್ಮಸ್ಥೈರ್ಯ ಮತ್ತು ಸೆಲ್ಫ್ ಕಂಟ್ರೋಲ್ನ ಕಳ್ಕೊಂಬಿಡೋದು. ಇವೆಲ್ಲವೂ ಕೂಡ ಈ ಜಿದ್ದುಗೇಡಿಗಳ ಪ್ರಮುಖವಾದಂತಹ ಲಕ್ಷಣಗಳು. ಈ ತರಹದ ವ್ಯಕ್ತಿಗಳನ್ನ ಕಂಡಾಗ ಇವ್ರು ಯಾಕೆ ಹಿಂಗೆ ಅಂತ ಪ್ರಶ್ನಿಸ್ಕೊಳ್ತಿರ್ತೀವಿ. ಅವ್ರ ಬಗ್ಗೆ ಒಂಥರ ಅಸಹ್ಯ, ಹೇಸಿಗೆ ಮತ್ತು ಶಾಕ್ ಆಗತ್ತೆ, ನಮಗೊಂಥರ ಆಘಾತವೇ ಆಗತ್ತೆ. ಆದರೆ ಮನೋವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಅವ್ರ ಜೊತೆಗೆ ವ್ಯವಹರಿಸಲಿಕ್ಕೆ ಒಂದು ಹಂತಕ್ಕೆ ಸಾಧ್ಯ ಆಗಬಹುದು. ಹಾಗೆಯೇ ಒಂದು ವೇಳೆ ನಾವೇ ಅಂಥ ಜಿದ್ದುಗೇಡಿಗಳ ವ್ಯಕ್ತಿಯಾಗಿದ್ದರೆ ಅದನ್ನು ಪರಿಹರಿಸಿಕೊಳ್ಳುವ ದಿಕ್ಕಿನಲ್ಲಿ ಕೆಲಸ ಮಾಡಬಹುದು. ಇಂತಹ ಜಿದ್ದುಗೇಡಿತನವನ್ನು ನಾವು ಹೊರಗಡೆ ಎಲ್ಲ ಮಾಡ್ತಾ ಇರ್ತೇವೆ, ಅಥವಾ ನಮ್ಮಲ್ಲೇ ನಾವು ಇರಬಹುದು. ಈ ಜಿದ್ದುಗೇಡಿತನಕ್ಕೆ ಕಾರಣಗಳು ಏನು ಮತ್ತು ಯಾವ ಸಾಧ್ಯತೆಗಳಿಂದ ಇವೆಲ್ಲ ಆಗತ್ತೆ ಅಂತ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.